ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಮುಳ್ಳಿಯವರೇ ಬೇಗ ಕಾರ್ಯಕ್ರಮ ಶುರು ಮಾಡಿ. ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಚೆಫ್ ಬರ್ತಾ ಇದಾರೆ? ಯಾವ ಮೇನ್ ಕೋರ್ಸ್ ಅಡಿಗೆ ಮಾಡ್ತಾ ಇದಾರೆ? ನಾವೆಲ್ಲ ಬರ್ಕೋಬೇಕ್ರಿ. ನಿಮ್ದು ಅಡಿಗೆ ಬರ್ಕೊಂಡಾದ್ಮೇಲೆ ನಾವು ಕಾರ್ಯಕ್ರಮ ಶುರು ಮಾಡ್ತೀವ್ರಿ. ಅಂದ್ರೆ ನಮ್ಮನೆ ಅಡಿಗೆ ಕಾರ್ಯಕ್ರಮ ಶುರು ಮಾಡ್ತೀವ್ರಿ. ಆದಷ್ಟು ಬೇಗ ಯಾರ್ಯಾರನ್ನ ಕರೆಸ್ತೀರಾ ಹೇಳಿಪಾ ಅಂತ ನೀವೆಲ್ಲ ಕಾಯ್ತಾ ಇದೀರಾ ಅಂತ ಗೊತ್ತಾಗ್ತದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಸುಚಿತ್ರವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರ ಅವರೇ ನಮಸ್ಕಾರ. ನಮಸ್ಕಾರ. ಏನ್ರಿ ಏನ್ ಸಮಾಚಾರ? ಏನ್ ಮಾಡ್ತಾ ಇದ್ದೀರಾ? ಏನ್ ತಂದಿದ್ದೀರಾ? ನಿಮ್ಗೋಸ್ಕರ ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇದಾರೆ. ಇವತ್ತು ಮಟನ್ ಗ್ರೀನ್ ಕರಿ. ಓಹೋ, ಮಟನ್ ಗ್ರೀನ್ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರ? ಗ್ರೀನ್ ಮಟನ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಚಕ್ಕೆ, ಲವಂಗ, ಸೋಂಪು, ಕಾಳುಮೆಣಸು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಗಸಗಸೆ, ಅರಿಶಿನ, ಉಪ್ಪು, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಕ್ಕೆನಾ? ಚಕ್ಕೆ ಹಾಕಬಹುದು, ಹಾಕೊಳ್ಳಿ. ಚಕ್ಕೆ, ಲವಂಗ, ಓಕೆ, ಸೋಂಪು ಬೇಕಾ ಇದಕ್ಕೆ? ಸೋಂಪು ಬೇಕು, ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾರಿಗೆ. ಮತ್ತೆ ಮೆಣಸು, ಕಾಳು ಮೆಣಸು 1 ಸ್ಪೂನ್ ಅಷ್ಟು. ಇದು ಖಾರ ಬರುತ್ತೆ, ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು. ಓಕೆ, ತುಂಬಾ ಒಳ್ಳೆ ಗ್ರೇವಿ, ಇದು ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ಹಸಿಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಅಲ್ಲ, 1 ಇಂಚ್ ಅಷ್ಟು. ಮತ್ತೆ ಈರುಳ್ಳಿ ಚಿಕ್ಕದಾದ್ರೆ 2, ದೊಡ್ಡದಾದ್ರೆ 1. ನೀವೇನ್ರಿ ಡೈಲಾಗ್ ಬರ್ಕೊಂಡ್ ಬಂದಾಗ ಚಿಕ್ಕದಾದರೆ 1, ದೊಡ್ಡದಾದ್ರೆ 2 ಅಂತ ಇದ್ದೀರಾ? ಅಯ್ಯೋ ಕರ್ಮವೇ. ನೋಡಿ, ಫ್ರೈ ಮಾಡುವಾಗ ನಿಮ್ಗೆ ಸೋಂಪು, ಚಕ್ಕೆ, ಲವಂಗ ಇದ್ರದ್ದೆಲ್ಲ ಫ್ಲೇವರ್ ಬರ್ತಾ ಇದೆ. ಹೌದೌದು. ಕೊತ್ತಂಬರಿ ಸೊಪ್ಪು ಗ್ರೀನ್ ಕರಿ ಅಂತ ಹೇಳಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಹಾಕ್ಬೇಕು ಪೂರ್ತಿಯಾಗಿ. 1 kg ಮಟನ್ಗೆ 1 ಕಟ್ ಫುಲ್ ಹಾಕ್ಬೇಕಾಗುತ್ತೆ. ಓಹೋ, ಓಕೆ. ಇದು 1 ಕಟ್ ಕೊತ್ತಂಬರಿ ಸೊಪ್ಪು ತಗೊಂಡ್ರೆ ಪುದೀನಾನ ಅರ್ಧ ತಗೋಬೇಕು. ವೆರಿ ಗುಡ್. ಇವಾಗ ಮಿಕ್ಸಿ ಮಾಡ್ಕೋಬೇಕಲ್ಲ? ಮಿಕ್ಸಿ ಮಾಡ್ಕೊ. ದೊಡ್ಡ ಜಾರ್ನೇ ಕೊಟ್ಬಿಡ್ಲಾ? ಸಣ್ಣ ಜಾರ್ ಸಾಲಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಬೇಕಲ್ಲ? ಹೌದು, ರುಬ್ಬಕ್ಕೆ ಸ್ವಲ್ಪ ಜಾರ್ಗ ಹಾಕಕ್ ಮುಂಚೆ ಸ್ವಲ್ಪ ತಣ್ಣಗಾಗಿದೆ. ಹಾಕ್ಲಾ ನೀರ್ನ? ತೆಂಗಿನಕಾಯಿ, ಗಸಗಸೆ ಎಷ್ಟು ಹಾಕ್ತಿದ್ದೀರಾ? 1 ಚಿಕ್ಕ ಸ್ಪೂನ್, 1 ಟೀ ಸ್ಪೂನ್. ಟೊಮ್ಯಾಟೊನೂ ಅಷ್ಟೇ 1 ಟೊಮ್ಯಾಟೊ ಸಾಕು. 2 ತರ ಮಸಾಲ ಮಾಡ್ಕೊಳ್ತಾ ಇದೀರಲ್ವಾ? ಹೌದು. ಮಟನ್ ಏನು ಬೇಯಿಸೋದೆಲ್ಲ ಏನಿಲ್ವಾ? ಎಲ್ಲ ಒಟ್ಟಿಗೆ ಕುಕ್ಕರ್ ಹಾಕಿದ್ರೆ ಬೆಂದ್ಬಿಡುತ್ತೆ. ಸ್ವಲ್ಪ ನೀರನ್ನು, ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಟನ್ ಏನು ಮೊದಲೇ ಬೇಯಿಸ್ಕೋಬೇಕು ಆತರ ಏನಿಲ್ವಾ? ಮಟನ್ ಅಂದ್ರೆ ಪಾತ್ರೆಯಲ್ಲಿ ಮಾಡ್ಬೇಕಾದ್ರೆ ಮಟನ್ ಮೊದಲೇ ಬೇಯಿಸ್ಕೋಬೇಕು. ಕುಕ್ಕರ್ ಒಟ್ಟಿಗೆ ಕುಕ್ಕರ್ ಅಲ್ಲೇ ಬೇಯಿಸಬೇಕು. ಓಕೆ, ಕಾದಿದೆ, ಹಾಕೊಳ್ಳಿ. ಇದು ಆಪ್ಷನಲ್ ಮುರಳಿಯವರೇ, ನಾನು ರುಬ್ಬದಕ್ಕೆ ಸೋಂಪು ಹಾಕಿದ್ದೀನಿ. ಯಾವ್ದಾರು ಒಂದಕ್ಕೆ ಬೇಕಾದ್ರೆ ಹಾಕೋಬಹುದು. ಸೋಂಪು ಫ್ಲೇವರ್ ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು ರುಬ್ಬಕ್ಕಾದ್ರೆ ಹಾಕೋಬಹುದು, ಅಥವಾ ಸೀಸನ್ ಗಾರ ಹಾಕೋಬಹುದು. ನಾನು ರುಬ್ಬಕ್ ಹಾಕಿದ್ದೀನಿ, ಅದರಿಂದ ಸೀಸನ್ ಒಂಚೂರು ಹಾಕ್ತೀನಿ. ಓಕೆ, ಈರುಳ್ಳಿನೂ ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಸಾಕು, ಒಂದು ಚಿಕ್ಕದಾಗಿ. ಓಕೆ, ಅಂದ್ರೆ ನಾವು ಯಾವಾಗ್ಲೂ ಮಟನ್ ಅಡಿಗೆ ಎಲ್ಲ ಮಾಡ್ಬೇಕಂದ್ರೆ ಮಟನ್ ಕೂಡ ಚೆನ್ನಾಗಿರ್ಬೇಕು. ಸ್ವಲ್ಪ ಪುದೀನ, ಮಟನ್ ಆಡ್ ಮಾಡ್ತಾ ಇದ್ದೀನಿ. ಮಟನ್ ಹಾಕ ತಕ್ಷಣ ಹೇಳಿ ತಿರುಗಿಸ್ಬೇಕು, ಇಲ್ಲಾಂದ್ರೆ ಹಿಡಿದು ಬಿಡುತ್ತೆ, ಕಚ್ಕೊಂಡ್ಬಿಡುತ್ತಲ್ಲ? ಹೌದು. ಯಾರು ಹೇಳ್ಕೊಟ್ರು ನಿಮ್ಗೆ ಇವೆಲ್ಲಾನು? ದಟ್ ಈಸ್ ಕುಕಿಂಗ್ ಎಕ್ಸ್ಪೀರಿಯನ್ಸ್. ಓಕೆ, ಸುಚಿತ್ರ ಒಂದ್ ಹೇಳ್ತೀನಿ ಕೇಳ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಚೆಫ್ ಹೇಳಿದ ಪ್ರಕಾರ ಸುಚಿತ್ರ ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಮಟನ್ನ ನಾವು ಕುಕ್ಕರ್ ಅಲ್ಲಿ ಹಾಕ್ತೀವೋ ಅಥವಾ ಪಾತ್ರೆಯಲ್ಲಿ ಬೇಯಿಸ್ತೀವೋ, ಬೇಯಿಸ್ಬೇಕಂದ್ರೆ ಮಟನ್ ಇರೋ ನೀರು ಬಿಡುತ್ತೆ. ಆ ನೀರು ಚೆನ್ನಾಗಿ ಡ್ರೈ ಆಗಿ ಮೇಲೋಗಿ ಮಟನ್ ಸ್ವಲ್ಪ ಕಪ್ಪಾದ್ರೂ ಪರವಾಗಿಲ್ಲ, ರುಚಿ ಸಖತ್ತಾಗಿರುತ್ತೆ. ನೀವು ಅರ್ಜೆಂಟ್ ಆಗಿ ಮಟನ್ನ ಕಾಯಿಸ್ಕೊಂಡು ಬೇಯಿಸಿದೆ, ಆ ನೀರು ಅಲ್ಲೇ ಬಿಟ್ಟು ಮಸಾಲೆ ಹಾಕಿದ್ರಿ, ಸಾರು ರುಚಿ ಕೆಟ್ಟೋಗುತ್ತೆ. ಇವೆಲ್ಲ ಮಾಡ್ಬೇಕಾದ್ರೆ ಚೂರ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಕ್ರಮನ ಅದ್ಭುತವಾದ ಅಡುಗೆ ನಿಮ್ಮಲ್ಲಿ ನೀವೇ ಮಾಡ್ಕೋಬಹುದು. ಏನಂತೀರಾ ಸುಚಿತ್ರ? ಹೌದು, ಖಂಡಿತ. ನೀರು ಕಡಿಮೆ ಆಗಿದೆ, ಸುಂಡಿದೆ. ಈಗ ಅರಿಶಿನ ಪುಡಿ ಹಾಕ್ತಾ ಇದೀನಿ, 1/4 ಚಮಚ. ಡ್ರೈ ಆಗಿದೆಲ್ಲ?
ಇದು ಆಯಿಲ್ ಕಂಟೆಂಟ್ ಹಿಡಿತಾ ಇದೆ ಆಗ್ಲೇ ಮಟನ್. ಓಕೆ ಓಕೆ ಓಕೆ. ಫ್ರೈ ಆಗಿ ನೀರು ಹೋಗಿದೆ. ವೆರಿ ಗುಡ್. ಇದು ಫ್ರೈ ಮಾಡಿರೋಂಥ ಗ್ರೀನ್ ಮಸಾಲ. 1-2 ನಿಮಿಷ ಗ್ರೀನ್ ಮಸಾಲಲ್ಲಿ ಇದು ಕುಕ್ ಆಗ್ಬೇಕು ಮಟನ್. ಚೆನ್ನಾಗಿ ಹಿಡಿಯುತ್ತೆ ಅವಾಗ ಪೀಸಸ್. ಇವಾಗ ಹಸಿರು ಮಸಾಲೆಯಲ್ಲಿ ಕುದ್ದಿದೆ. ಇವಾಗ ತೆಂಗಿನಕಾಯಿನ ಹಾಕ್ತಾ ಇದೀನಿ. ತೆಂಗಿನಕಾಯಿ, ಗಸಗಸೆ ಮತ್ತು ಟೊಮ್ಯಾಟೊ ಪೇಸ್ಟ್ ಗ್ರೇವಿ ಬರಕೋಸ್ಕರ. ಗ್ರೇವಿಗೋಸ್ಕರ. ಉಪ್ಪು ಹಾಕಿಲ್ಲ ಆಗ್ಲಿಂದ ನಾನು. ಈಗ ಉಪ್ಪು ಹಾಕ್ತಾ ಇದ್ದೀನಿ. ನೀರು ಹಾಕೋಣವಾ? ಕುಕ್ಕರ್ ಕೂಗ್ಬೇಕು, 5 ವಿಷಲ್ ಕೂಗ್ಬೇಕು, ಅಲ್ಲಿ ತನಕ ಸಿಕ್ಕಾಪಟ್ಟೆ ಟೈಮ್ ಇದೆ. ಜೊತೆಗೆ ಸುಚಿತ್ರಾ, ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ ನೀವು? ನೆಕ್ಸ್ಟ್ ಮೊಗ್ಲಾ ಎಗ್ ಕರಿ. ಓಕೆ, 5 ವಿಷಲ್ ಕೂಗ್ಬೇಕು, ಅದ್ರಲ್ಲಿ 2 ಆಗಿದೆ. ಇನ್ನ 3 ವಿಷಲ್ ಕೂಗಿದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರುವಂತಹ ಗ್ರೀನ್ ಮಟನ್ ಕರಿ ರೆಡಿ ಆಗುತ್ತೆ. ಅಷ್ಟರೊಳಗೆ ನಮ್ಮ ವೀಕ್ಷಕರೊಬ್ರು ಫೋನ್ ಮಾಡಿದ್ದಾರೆ. ಏನೋ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ, ಯಾವ ಅಡಿಗೆ ಬಗ್ಗೆ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ. ತಿಳ್ಕೊಂಡು ಅವ್ರ ಬಗ್ಗೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನಾನು ವಿಭಾ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದೀನಿ. ವಿಭಾ ಅವರೇ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ರೆಗ್ಯುಲರ್ ಆಗಿ ನಾನು ನೋಡ್ತಾ ಇದ್ದೀನಿ. ಓಕೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಪ್ರೆಸೆಂಟೇಶನ್ ಅಂತೂ ಅದ್ಭುತ ಆಗಿದೆ. ನಿಜವಾಗ್ಲೂ ನೀವು ನಗೋದು ಸ್ಟೈಲು ಎಲ್ಲ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಇದು ಏನಂತ ಹೇಳಿದ್ರೆ, ಈಗ ನೀವು ಕೊಡ್ತಾ ಇರೋ ಡಿಫ್ರೆಂಟ್ ಸೆಗ್ಮೆಂಟ್ ಎಲ್ಲ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ನನ್ನ ಒಂದು ಸ್ಮಾಲ್ ಸಜೆಷನ್ ನಿಮ್ಗೆ. ಒಂದ್ ನಿಮಿಷ ವಿಭಾ ಅವರೇ, ಒಂದ್ ನಿಮಿಷ. ಓಕೆ ವಿಭಾ ಅವರೇ, ಓಕೆ ಹೇಳಿ ಮೇಡಮ್, ಏನ್ ಡೌಟ್ ಇತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ? ಏನ್ ಬೇಕಿತ್ತು? ಡೌಟ್ ಏನೂ ಇಲ್ಲ, ಒಂದು ನನ್ನ ಸಜೆಷನ್ ನಿಮ್ಗೆ ದಯವಿಟ್ಟು ಡೋಂಟ್ ಮೈಂಡ್ ಹೇಳಿ ಮೇಡಮ್. ಹಲೋ, ಹೇಳಿ. ನಮ್ಗೆ ಏನಂತ ಹೇಳಿದ್ರೆ, ಈಗ ಉತ್ತರ ಕರ್ನಾಟಕದ ಕೆಲವು ಜನಗಳ ಅಡಿಗೆ ಅಂದ್ರೆ ಅನುಭವ ಇರೋ ಒಂದು ಕಸಿ ಅವ್ರ ಕೈಲಿ ಕೂಡ ಅಡಿಗೆಯನ್ನ ಮಾಡಿಸ್ತಾ ಇದೀವಿ ವಿಭಾ ಅವರೇ. ಮತ್ತೆ ಬೆಂಗಾಲಿ ಜನನು ಕೂಡ ಡಿಫ್ರೆಂಟ್ ಆಗಿ ಡಿಶಸ್ ಅವರು ಕೂಡ ಮಾಡ್ತಾರೆ. ಓಕೆ, ಅವ್ರ ಕೈಲಿ ಕೂಡ ಕಸಿ ದಯವಿಟ್ಟು ಮಾಡಿಸಿ, ಖಂಡಿತ ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ವಿಭಾ ಅವರು, ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ. ನಿಮ್ಮ ಆಸೆನ ಉತ್ತರ ಭಾರತದವ್ರನ್ನೆಲ್ಲ ಕರೆಸಿ ಮಾಡ್ತಾ ಇದೀವಿ. ದೀಪಾವಳಿಗೆ ಗುಜರಾತೀಸ್ ಅವ್ರನ್ನೆಲ್ಲ ಕರೆಸಿ ಕೆಲವು ಸಿಹಿ ತಿಂಡಿಗಳನ್ನೆಲ್ಲ ಮಾಡಿಸಿದ್ವಿ. ಮೋಸ್ಟ್ಲಿ ನೋಡಿಲ್ಲ ಅಂತ ಕಾಣುತ್ತೆ. ಅದೇ ತರದಲ್ಲಿ ಎಲ್ಲಾ ತರದ ಜನಗಳು ಬಂದ್ರು ಕೂಡ ನಾವು ಖಂಡಿತವಾಗ್ಲೂ ಅವ್ರ ಟೇಸ್ಟ್ ಅಡಿಗೆನೂ ಸಹ ನಮ್ಮ ಒಗ್ಗರಣೆ ಪರಿಚಯ ಮಾಡ್ತೀವಿ. ಖಂಡಿತ ಹೀಗೆ ನಿಮ್ಮ ಪ್ರೋಗ್ರಾಮ್ ಲಾಂಗ್ ಟೈಮ್ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಮಾ. ನಿಮ್ಗೆ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಹೊಸ ಮಾತಾಡೋದಕ್ಕೆ ಒಂದು ಅವಕಾಶ ಕೊಡಿ. ನಿಮ್ಗೂ ಮತ್ತೆ ಜೀ ಕನ್ನಡ ತಂಡಕ್ಕೂ ನನ್ನ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ರೀ, ಎಷ್ಟೇ ಆಯ್ತಿದು? ಆಯ್ತು, 3 to 4 ವಿಸಲ್ ಸಾಕಾ ಅಪ್ಪಣ್ಣ? ಸಾಕು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು. ಭಾಗವಹಿಸಕ್ಕಾಗಿಲ್ಲ ಫೋನ್ ಮಾಡಬಹುದು. ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳೇನಾದ್ರು ಇತ್ತು ಅಂದ್ರೆ, ಅಥವಾ ಅಡಿಗೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ, ಚೆಫ್ಗಳ ಜೊತೆ ಮಾತಾಡ್ಬೇಕು ಅಂದ್ರೆ, ನಮ್ ಜೊತೆ ಏನಾದ್ರು ಮಾತಾಡ್ಬೇಕು ಅಂದ್ರೆ ಸಹ ಮಾತಾಡಬಹುದು. ನಮ್ಮ ಸಂಖ್ಯೆಗೆ ಫೋನ್ ಮಾಡಿ. ಇಲ್ಲ ಫಸ್ಟ್ ಏನ್ ಮಾಡಿದ್ರೆ, ನೀವು ನಿಮ್ ಸಂಖ್ಯೆ ಕೊಟ್ಬಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸಿ ಅಂತ ಕೊಟ್ರೆ, ಇಮೇಲ್ ಮುಖಾಂತರ, ಪತ್ರದ ಮುಖಾಂತರ ನಮಗೆ ಕಳಿಸಿದ್ರೆ, ಅಥವಾ ಫೇಸ್ಬುಕ್ ಅಲ್ಲಿ ಕಳಿಸಿದ್ರೆ, ನಾವು ನಿಮ್ ನಂಬರ್ನ ತಗೊಂಡು ನಮ್ಮ ಕಾರ್ಯಕ್ರಮ ನಿಮ್ಗೆ ಫೋನ್ ಮಾಡಿ ನಿಮ್ಮನ್ನ ಡೈರೆಕ್ಟ್ ಲೈನ್ ತಗೊಂಡು ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳನ್ನ ಕೊಡ್ತಾ ಇದೀವಿ ಒಗ್ಗರಣೆ ಡಬ್ಬಿನಲ್ಲಿ. ಕುಕ್ಕರ್ ತಣ್ಣಗಾಗಿದೆ, ಇನ್ನೇನ್ ತೆಗೆದು ನೋಡಿದ್ರೆ ಗ್ರೀನ್ ಮಟನ್ ಕರಿ ರೆಡಿ ಆಗಿರುತ್ತೆ. ಸುಚಿತ್ರಾ, ತೆಗೇಣ್ವಾ? ಎಸ್. ಅದ್ಭುತ ರೀ. ಯಾವಾಗ್ಲೂ ಸರ್ವ್ ಮಾಡಕ್ ಮುಂಚೆ ಒಂದ್ಸತಿ ತಿರುಗಿಸ್ಬಿಟ್ಟು ನೋಡಿ ಅವರೇ, ಮಟನ್ ಗ್ರೀನ್ ಕರಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ತಲೆ ಸುತ್ತಾ ಇದೆ, ಅದ್ಭುತವಾಗಿದೆ. ನೋಡಿದ್ರೆ ಗೊತ್ತಾಗ್ತದೆ. ಇಷ್ಟೊಂದು ಅದ್ಭುತವಾಗಿರುವಂತದ್ದು ಮಧ್ಯಾಹ್ನದ ನೋಡ್ಬಿಟ್ರೆ ಬಾಯಲ್ಲಿ ನೀರು ಶುರು ಆಗ್ಬಿಡುತ್ತೆ. ನೀರು ಶುರು ಆದ್ಮೇಲೆ ಮಾಡ್ಬೇಕು ಅಂತ ಶುರು ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ಸಾರ್ ನೀವು ತೋರಿಸ್ಬಿಡ್ತೀರಾ, ಇಮಿಡಿಯೇಟ್ ಆಗೋ ಮಟನ್ ತಂದು ಮಾಡಂಗ್ ಆಗ್ಬಿಡ್ತೀರಿ ನಮಗೆ ಅಂತ. ತುಂಬಾ ಅದ್ಭುತವಾಗಿ ಚೆನ್ನಾಗಿರ್ತಿದ್ದು. ಇದೊಂದು ಸರಿ ಮಾಡ್ಕೊಳ್ಳಿ, ಯಾವೆಲ್ಲಂತೂ ಮರ್ಯಾದೆ ಇಲ್ಲ. ಯಾವ ರೀತಿ ಮಾಡೋದು ಸುಚಿತ್ರಾ? ಇಷ್ಟೊಂದು ಅದ್ಭುತವಾಗಿರುವಂತ ಗ್ರೀನ್ ಕರಿನ ತೋರಿಸ್ತೀವಿ, ನೋಡ್ಕೊಳ್ಳಿ. ಗ್ರೀನ್ ಮಟನ್ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಸೋಂಪು, ಕಾಳುಮೆಣಸು,
ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಹುರಿದು ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ಇದನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಗಸಗಸೆ ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸೋಂಪು, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಪುದೀನ, ಮಟನ್ ಹಾಕಿ ಹುರಿಯಿರಿ. ಮಟನ್ ಬೆಂದ ನಂತರ ಅರಿಶಿನ ಪುಡಿ, ರುಬ್ಬಿಕೊಂಡ ಮಸಾಲ ಹಾಕಿ ಬೇಯಿಸಿ. ಇದಕ್ಕೆ ರುಬ್ಬಿಕೊಂಡ ತೆಂಗಿನಕಾಯಿ ತುರಿ, ಟೊಮೆಟೊ, ಗಸಗಸೆ ಮಿಶ್ರಣ, ಉಪ್ಪು, ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ 5 ವಿಷಲ್ ಕೂಗಿಸಿ. ಈಗ ಗ್ರೀನ್ ಮಟನ್ ಕರಿ ತಿನ್ನಲು ರೆಡಿ. ಓಕೆ, ಟೇಸ್ಟ್ ಮಾಡೋದಾ ಸುಚಿತ್ರಾ? ಮಾಡೇ ಬಿಡೋದಾ? ಖಂಡಿತ. ಮುದ್ದೆಗೆ, ದೋಸೆಗೆ, ಇಡ್ಲಿಗೆ ತುಂಬಾ ಅದ್ಭುತ ಆಗಿರುತ್ತೆ. ಸುಚಿತ್ರಾ, ತುಂಬಾ ಸಖತ್ತಾಗಿ ಮಾಡಿದೀರಾ. ಬಾಯಲ್ಲಿ ಹಿಂಗ್ ಅನ್ಬೇಕು ಅನ್ಸುತ್ತೆ ರೀ, ಬೇಜಾರು ಮಾಡ್ಕೊಳ್ತೀರಾ ಇಲ್ಲ. ಓಕೆ, ನಾವ್ ತಿನ್ಕೊಳ್ತೀವಿ, ಅವ್ರ ಇದೇನಂತ ಬಿಡಕ್ ಸಾಧ್ಯನಾ? ನೀವು ಏನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರಿ? ನೆಕ್ಸ್ಟ್ ಮೊಗಲ ಎಗ್ ಕರಿ. ಓಕೆ, ಪರವಾಗಿಲ್ಲ, ಹೋಗಿ ಮೊಗಲ ಎಗ್ ಕರಿಗೆ ಮಾಡ್ಕೊಂಬನ್ನಿ. ಇದಾದ್ಮೇಲೆ ತಿರ್ಗಾ ನಮ್ ಡಾಕ್ಟರ್ ಗುರು ಬರ್ತಾರೆ, ಅದಾದ್ಮೇಲೆ ಆಡಿಯನ್ಸ್ ಬರ್ತಾರೆ, ಅದಾದ್ಮೇಲೆ ನಿಮ್ಮನ್ನ ಕರ್ಸ್ಕೊಳ್ತೀವಿ. ಬೇಕಾದಷ್ಟು ಟೈಮ್ ಇದೆ, ಸಕ್ಕದ ರೆಡಿ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ರೀ, ಬೈ ರೀ, ಬೈ 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 ಬೈ. ಮುಂದಿನ ಸುತ್ತು ನೀವೆಲ್ಲ ಕಾಯ್ತಾ ಇದ್ದೀರಾ. ಮುರಳಿ ಅವರೇ, ಆರೋಗ್ಯ ಇಂಪಾರ್ಟೆಂಟ್ ರೀ. ಎಲ್ರಿ ಯಾರನ್ನ ಕರೆಸ್ತಾ ಇದ್ದೀರಾ? ಗುರುಜಿಯವ್ರು ಬರ್ತಾರಾ ಬರಲ್ವಾ? ಅಯ್ಯೋ ಏನ್ರಿ ಹಿಂಗ್ ಕೇಳ್ತೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಜಿಯವ್ರು ಬಂದ್ಬಿಟ್ಟಿದ್ದಾರೆ, ಬಂದ್ ನಿಂತ್ಬಿಟ್ಟಿದ್ದಾರೆ. ಅವಾಗಲೇ ಆರೋಗ್ಯ ದೃಷ್ಟಿಯಿಂದ ಏನೋ ಫೈಲ್ ಹಿಡ್ಕೊಂಡ್ ಬರ್ತಾ ಇದ್ರು, ನೋಡ್ದೆ ಜೊತೆಗೆ ಏನೋ ಓಹೋ ಇವತ್ತಿನ ಸಕ್ಕತ್ತಾಗಿರೋದು ಹೇಳ್ತಾರೆ ಅನ್ಕೊಂಡಿದೀನಿ. ಗುರುಜಿಯವರೇ ನಮಸ್ಕಾರ. ನಮಸ್ಕಾರ ಗುರುಜಿ, ಏನ್ ಮಾಡ್ತಾ ಇದ್ದೀರಾ? ಏನ್ ತಂದಿದ್ದೀರಾ? ಏನ್ ಆರೋಗ್ಯದ ಹೇಳ್ತಾ ಇದ್ದೀರಾ ಇವತ್ತು ಅಂತ ಸಾಕಷ್ಟು ಜನ ಪ್ರಶ್ನೆಗಳ ಮೇಲೆ ಪ್ರಶ್ನೆ ನನಗೆ. ಇವತ್ತು ತುಂಬಾ ಸಿಂಪಲ್ ಆಗಿ ಬಟ್ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ ಅಂತ ಹೇಳ್ಬೋದು, ಕಾಬೂಲ್ ಕಡ್ಲೆಯ ಸಲಾಡ್. ಓಕೆ, ಕಾಬೂಲ್ ಕಡ್ಲೆ ಸಲಾಡು. ಯಾವಲ್ಲ ಬೇರೆ ಬೇರೆ ತರಕಾರಿ ಸಲಾಡ್ ಕೇಳಿರ್ತೀರಾ, ಸ್ಪ್ರೌಟ್ ಸಲಾಡ್ಸ್ ಕೇಳಿರ್ತೀರಾ. ಕಾಬೂಲ್ ಕಡ್ಲೆನೇ ಯಾಕೆ ಆರಿಸ್ಕೊಂಡ್ರಿ ನೀವು? ತಿನ್ನೋದಕ್ಕೆ ರುಚಿಯಾಗಿರುತ್ತೆ, ಬಾಯಿಗೆ ಲಘುವಾಗಿರುತ್ತೆ, ಹಿತವಾಗಿರುತ್ತೆ, ರುಚಿಯಾಗಿರುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ. ಓಕೆ, ಈ ಕಾರಣಕ್ಕೆ ಬಹಳ ರುಚಿಯಾಗಿರುತ್ತೆ, ವೆರಿ ಟೇಸ್ಟಿ. ಓಕೆ, ಕಾಬೂಲ್ ಕಡ್ಲೆಯ ಸಲಾಡ್ ಮಾಡ್ಲಿಕ್ಕೆ ಏನೇನ್ ತಂದಿದ್ದೀರಾ ಗುರು? ಕಾಬೂಲು ಕಡಲೆ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡಲೆ, ಆಲೂಗೆಡ್ಡೆ, ಟೊಮ್ಯಾಟೊ, ಈರುಳ್ಳಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಖರ್ಜೂರದ ಪೇಸ್ಟ್, ನಿಂಬೆ ರಸ, ಚಾಟ್ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಉಪ್ಪು. ಓಕೆ, ನಿಮ್ಮೆಲ್ಲ ತಂದಿದ್ದಾರೆ ಗುರುಜಿ. ಇವತ್ತು ತುಂಬಾ ಚೆನ್ನಾಗಿರುತ್ತೆ ಅಡಿಗೆ ಅನ್ಕೊಂಡಿದ್ದೀನಿ. ಗುರುಜಿ, ಏನ್ ಕೊಳ್ಳಿ ಮಾಡಕ್ಕೆ ನಿಮ್ ಫಸ್ಟ್? ನಾನು ಈಗ ನಂಗೆ ಇದನ್ನ ಬಾಯ್ಲ್ ಮಾಡ್ಕೋಬೇಕಾಗತ್ತು. ಸೊ ಒಂದು ವೆಸಲ್ ತಗೊಂಡ್ರೆ ಕೊಟ್ಟೆ. ಓಕೆ, ಸ್ವಲ್ಪ ನೀರ್ ಹಾಕೋಣ. ಕಾಬೂಲ್ ಕಡ್ಲೆ 4 to 8 hours ನೆಂದಿದೆ. ಓಹೋ, ನೆಂದಿರೋ ಅಂತಾನೆ ಬೇಯಿಸ್ಕೊಳ್ಳೋದಾ? ನೆನೆದಿರುವಂತಹದ್ದನ್ನ ನಾವು ಬೇಯಿಸ್ಕೋಬೇಕು. ಕತ್ತರಿಸ್ಕೊಂಡಿರುವಂತಹ ಆಲೂಗಡ್ಡೆ, ಇದು ಒಂದು ವಿಷಲ್ ಕೂಗಿದ್ರೆ ಸಾಕು. ಗುರುಜಿ, ಒಂದು ವಿಷಲ್ ಬರೋಷ್ಟಿಗೆ ಸಾಕಷ್ಟು ಸಮಯ ಆಗುತ್ತೆ. ಇವತ್ತಿನ ಆರೋಗ್ಯದ ಟಿಪ್ಸ್ಗೋಸ್ಕರ ಜನಗಳೆಲ್ಲ ಕಾಯ್ತಾ ಇದ್ದಾರೆ. ಆರೋಗ್ಯದ ಟಿಪ್ಸ್ ನ ಶುರು ಮಾಡ್ಬೋದು. ನಾನು ಇವತ್ತು ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಜನರಲಿ ನಾವು ತುಂಬಾ ತಿನ್ನಬಾರದಂತಹ ಪದಾರ್ಥಗಳನ್ನ ತಿಂದು 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 ಈ ಜಿಡ್ಡು ಇಂಥವೆಲ್ಲ ತಿಂದು ನಮ್ಮ ಹೃದಯದ ಬ್ಲಾಕೇಜ್ ಅಂತ ಏನ್ ಕರಿತೀವಿ, ಅದು ಬಹಳ 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 ಕಾಮನ್ ಆಗೋದು. ಮೊದಲು ನಾನು ಒಂದು ಸಣ್ಣ ವಿಷಯ ಹೇಳ್ತೀನಿ, ಯಾವ ರೀತಿ ಈ ಬ್ಲಾಕೇಜ್ ಇಂದ ಹಾರ್ಟ್ ಆಗುತ್ತೆ ಅಂತ ಹೇಳಿ ಮುಂದಕ್ಕೆ ಹೋಗೋಣ. ಇದು ಒನ್ ಆಫ್ ದಿ ಟೈಪ್ ಆಫ್ ಹಾರ್ಟ್ ಅಟ್ಯಾಕ್. ಇದು ಹೃದಯ, ಮುಷ್ಟಿಯ ಗಾತ್ರದ ಮಾಂಸದ ಮುದ್ದೆ ಅಷ್ಟೇ. ಹೃದಯದ ನಮ್ಮ ದೇಹದ ಮಧ್ಯಭಾಗದಲ್ಲಿರುತ್ತೆ, ಸ್ವಲ್ಪ ಎಡಕ್ಕಿರುತ್ತೆ, ಲಿಟಲ್ ಒಂದು 15% ಎಡಕ್ಕಿರುತ್ತೆ. ಡಯಾಫ್ರಮ್ ಅಂತ ಇರುತ್ತೆ, ಅದನ್ನ ಟಚ್ ಆಗಿರುತ್ತೆ. ಇದರಲ್ಲಿ 4 ಕಂಪಾರ್ಟ್ಮೆಂಟ್ ಇರುತ್ತೆ. ಇದು ಕೆಲಸ ಮಾಡಬೇಕು. ಇದು ಅಂದ್ರೆ ಹಾರ್ಟ್ ಕೂಡ ಕೆಲಸ ಮಾಡಬೇಕು. ರಕ್ತ ದೇಹದ ಅಣುವಿಗೂ ಹೇಗೆ ಸಂಚಾರ ಆಗಿ ಅದೆಲ್ಲದಕ್ಕೂ ಆಕ್ಸಿಜನ್ ಸಿಕ್ಕಿ ಅದು ಬದುಕುತ್ತೋ ಬಾಳುತ್ತೋ ಕೆಲಸ ಮಾಡುತ್ತೋ, ಹೃದಯ ಪಂಪ್ ಮಾಡುತ್ತಲ್ಲ, ಆ ಹೃದಯದಿಂದಾನೇ ರಕ್ತ ಹರಿಯುತ್ತೆ. ಹೌದೌದು ಹೌದು. ಸೊ ಅಂಥದ್ದನ್ನ ನಾವು ಕೊರೋನರಿ ಆರ್ಟರಿ ಅಂತ ಕರಿತೀವಿ. ಇದರಲ್ಲಿ 2, 3, 4 ಇರುತ್ತೆ. ಈ ತರ ಹಿಂದೆ 2 ಮುಂದೆ 2 ಇರುತ್ತೆ. ಅದು ಬ್ರಾಂಚ್ ಆಗಿ ಏನೇನೋ ಆಗುತ್ತೆ, ಹೆಸರುಗಳೆಲ್ಲ ನಮಗೆ ಬೇಕಾಗಿಲ್ಲ. ಈ ಆರ್ಟರಿಗಳು ಹೃದಯಕ್ಕೆ ಬೇಕಾಗಿರೋ ರಕ್ತವನ್ನೇ ಸರಬರಾಜು ಮಾಡುತ್ತೆ. ಹೃದಯದಿಂದಾನೇ ತಗೊಂಡು ಹೃದಯಕ್ಕೆ ಕೊಡ್ತಾ ಇರುತ್ತೆ. ನಾವು ತಿನ್ನೋ ಜಿಡ್ಡು, ಕೊಬ್ಬು ಇಂತಹ ಪದಾರ್ಥಗಳು ಏನಾಗುತ್ತೆ ಅಂದ್ರೆ, ಈ ಬ್ಲಡ್ ವೆಸಲ್ ಅಂತ ಏನ್ ಕರಿತೀವಿ, ಈ ಆರ್ಟರಿ ಅಂತ ಕರೆಯೋದು, ಬ್ಲಡ್ ವೆಸಲ್ ಅಂತ ಕರಿತೀವಿ, ಅದ್ರ ಒಳಗಡೆ ಡಿಪಾಸಿಟ್ ಆಗ್ಬಿಡುತ್ತೆ. ಪ್ಲೇಕ್ ಅಂತ ಅದನ್ನ ಕರಿತೀವಿ. ಅದು ಡಿಪಾಸಿಟ್ ಆಗ್ಬಿಟ್ಟು ಈ ತರ ಒಂದು ಬ್ಲಡ್ ವೆಸಲ್ ಇದೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ರಕ್ತ ಸಂಚಾರ ಆಗ್ತಾ ಆಗ್ತಾ ಈ ಪ್ಲೇಕ್ ಅನ್ನೋದು ಒಳಗಡೆ ಕಟ್ಕೋತಾ ಈ ತರಹ
ಬ್ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಬ್ಲಾಕ್ ಮಾಡಿಕೊಂಡು ಎಲ್ಲಿ ಬ್ಲಾಕ್ ಆಗಿದೆಯೋ ಅದಕ್ಕೆ ಫರ್ದರ್ ರಕ್ತ ಸಂಚಾರ ಕಮ್ಮಿಯಾಗಿ ಆ ಅಣುಗಳಿಗೆ, ಹೃದಯದ ಅಣುಗಳಿಗೇನೆ ರಕ್ತ ಸಂಚಾರ ಆಗದೆ ಅದು ಸತ್ತು ಹೋಗ್ತಾ ಬಂದ್ಬಿಡುತ್ತೆ. ಸತ್ತು ಹೋಗೋಕ್ಕೂ ಸಾಧ್ಯತೆ ಇದೆ. ಆಗ ಹಾರ್ಟ್ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್ ಅಂತಾಗಿ ಸತ್ತೇ ಹೋಗ್ತಾ ಇದೆ. ಸೊ ಇದು ಬಹಳ ದೊಡ್ಡ ಆಹಾರದಿಂದ ಮತ್ತು ಜೀವನ ಶೈಲಿಯಿಂದ, ಎಕ್ಸಸೈಸಸ್ ಇಲ್ಲದೆ ಇರೋ ಕಾರಣದಿಂದ ಉಂಟಾಗ್ತಿರುವಂತಹ ಹೃದಯದ ಸಮಸ್ಯೆ. ಅಟ್ ದ ಸೇಮ್ ಟೈಮ್ ತಿನ್ನೋದು ಬಂದ್ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ರುಚಿಯಾದ ಅಡುಗೆಯನ್ನು ಇವಾಗ ಹೆಂಗೆ ತೋರಿಸ್ತಾ ಇದ್ದೀರೋ ನೀವು ಆ ರೀತಿ ಈ ರೀತಿ ಮಾಡಬೇಕು. ಚೆನ್ನಾಗಿ ತಿನ್ನಬೇಕು, ಎಕ್ಸಸೈಸ್ ಮಾಡಬೇಕು. ರೇಖಿ ಮತ್ತು ಹಿಪ್ನಾಸಿಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಆ ಬ್ಲಾಕೇಜ್ ನ ತೆಗೆಯೋದು ಅಂತ. ಮನಸ್ಸಿನ ಶಕ್ತಿ ಮುಖಾಂತರ ಅದನ್ನ ತೆಕ್ಕೊಂಡು ಆಹಾರದಲ್ಲೂ ನಾವು ಸಪ್ಲಿಮೆಂಟ್ ಮಾಡಿದಾಗ 80-85 ಭಾಗ ಬ್ಲಾಕ್ ಆಗಿರೋ ಹಾರ್ಟ್ ಕೇಸಸ್ ಕೂಡ ಸಾಲ್ವ್ ಆಗಿದೆ. ದಯವಿಟ್ಟು ಇದನ್ನ ಅಳವಡಿಸ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಇತ್ತೀಚಿನ ದಿನಗಳಿಗೆ ಅತ್ಯಂತ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಜೀವನ ಶೈಲಿ ಮತ್ತು ಆಹಾರ ಕ್ರಮವನ್ನ ಬದಲಾಯಿಸ್ಕೊಳ್ಳಿ ಅಂತ ಗುರುಜಿ ಹೇಳ್ತಿದ್ರೆ. ಗುರುಜಿ ಮೋಸ್ಟ್ಲಿ ತಣ್ಣಗಾಗಿರ್ಬೋದು. ರಿಲೀಸ್ ಆಗಿರುತ್ತೆ. ಓಹೋ ತಣ್ಣಗಾಗಿದೆ, ಪೂರ್ತಿಯಾಗಿ ತಣ್ಣಗಾಗ್ಬಿಟ್ಟಿದೆ. ಆಫ್ ಮಾಡ್ಕೊಳ್ಳೋಣ. ಎಸ್, ಸ್ವಲ್ಪ ಚಾಟ್ ಮಸಾಲ ಹಾಕೋಣ, ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ. ಈಗ ಇದಕ್ಕೆ ಟೊಮೆಟೊ ಹಾಕೋಣ, ಧಾರಾಳವಾಗಿ ಹಾಕೋಣ, ಬಹಳ ರುಚಿ ಇರುತ್ತೆ. ಈರುಳ್ಳಿ ಹಾಕೋಣ, ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು, ಮೆಣಸಿನ ಪೇಸ್ಟ್, ಮೆಣಸಿನಕಾಯಿಯ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು ಹಾಕಿ. ಖಾರವಾಗಿರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ. ಇದಕ್ಕೆ ನಿಂಬೆ ರಸವನ್ನ ಹಿಂಡೋಣ. ಕೊನೆಯದಾಗಿ ಖರ್ಜೂರದ ಪೇಸ್ಟ್. ಸಿಹಿ ಜೊತೆಗೆ ಸ್ವಲ್ಪ ಹುಳಿ, ಜೊತೆಗೆ ಸ್ವಲ್ಪ ಖಾರ, ಹುಳಿ ಸಿಹಿ ಬಹಳ ಚೆನ್ನಾಗಿರುತ್ತೆ. ಹಾಕೊಂಡು ಇದನ್ನ ನಾವೀಗ ಚೆನ್ನಾಗಿ ಕಲಸೋಣ. ಒಳ್ಳೆ ಸಲಾಡು. ಯೂಶಲಿ ಸಲಾಡ್ಗೆಲ್ಲ ನೀವು ಈ ಖರ್ಜೂರದ ಪೇಸ್ಟ್ ಹಾಕಿರೋದು ನೋಡಿರ್ಕಿಲ್ಲ. ತುಂಬಾ ವಿಶೇಷವಾಗಿರುತ್ತೆ. ಖಂಡಿತವಾಗ್ಲೂ ಚೆನ್ನಾಗಿರ್ತಿದ್ವು. ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ಅಷ್ಟೊಂದು ಚೆನ್ನಾಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಘಮ ಘಮ ಸುವಾಸನೆ ನೋಡಿ. ಕೊತ್ತಂಬರಿದೆಲ್ಲ ಎಷ್ಟು ಚೆನ್ನಾಗಿ. ಹೌದೌದು, ಹಸಿ ತರಕಾರಿಗಳ ಜೊತೆಗೆ ಆಗ್ತಾ ಇರೋದ್ರಿಂದ ಚೆನ್ನಾಗಿ ಸುವಾಸನೆ. ಸೌತೆಕಾಯಿ ಗೀತೆಕಾಯಿ ಹಾಕೋಬೋದಾ ಗುರುಜಿ? ಇದಕ್ಕೆ ಖಂಡಿತ ಹಾಕ್ಬೋದು. ಹಾಕ್ಬೋದಲ್ಲ? ಅದೊಂದು ಸ್ವಲ್ಪ ಹಸಸಿ ಡಾಮಿನೆನ್ಸ್ ಬರುತ್ತೆ. ಹೌದೌದು ಸ್ವಲ್ಪ ಇದು. ಬಟ್ ಎಲ್ಲ ಸಾಫ್ಟ್ ಆಗಿರೋದ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಬಹಳ ಚೆನ್ನಾಗಿರುತ್ತೆ. ಅದು ಸೌತೆಕಾಯಿ ಹಾಕಿದ್ರೆ ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಸ್ವಲ್ಪ ಒಗ್ಬೇಕಾಗುತ್ತೆ. ಆಲ್ ರೈಟ್. ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ. ಒಂದು ಬೌಲು ಬೆಳಗ್ಗೆನೆ ಅಥವಾ ಇಷ್ಟು ತಿಂದ್ರೆ ಹೊಟ್ಟೆ ದೇವರಾಣಿಗೂ ಹಸಿಯಲ್ಲ. ಸಕ್ಕತ್ತಾಗಿದೆ ಅದು. ಕಾಬೂಲ್ ಕಡಲೆ, ಅದು ಆಲೂಗಡ್ಡೆ ತಿನ್ಬಿಟ್ಟು ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನ 1 ಗಂಟೆ ತನಕ ಏನು ಬೇಕಾಗಿಲ್ಲ ಅನ್ಕೊಂಡಿದ್ದೀನಿ ನಾನು. ಕಾಬೂಲ್ ಕಡಲೆಯ ಸಲಾಡ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಗುರುಜಿಯವರು ಒಳ್ಳೆ ಕಾಬೂಲ್ ಕಡಲೆ ಮತ್ತು ಆಲೂಗಡ್ಡೆಯನ್ನ ಹಾಕಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಸಲಾಡು. ಅದ್ರ ಜೊತೆಗೆ ಸ್ವಲ್ಪ ಏನೇನ್ ಹಾಕಿದ್ರು, ಏನೇನ್ ಮಿಕ್ಸ್ ಮಾಡಿದ್ರು, ಎಲ್ಲೆಲ್ಲಿ ಏನೇನ್ ತಿರುಗಿಸಿದ್ರು ಅಂತ ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ಈಗ ತೋರಿಸ್ತಾ ಇದೀವಿ. ಬಾಲಕೃಷ್ಣ ಗುರುಜಿಯವರು ಮಾಡಿದಂತಹ ಅದ್ಭುತವಾದಂತಹ ಒಂದು ಕಾಬೂಲ್ ಕಡಲೆಯ ಸಲಾಡ್ ನಿಮಗಾಗಿ. ಕಾಬೂಲು ಕಡ್ಲೆ ಸಲಾಡ್ ಮಾಡುವ ವಿಧಾನ: ನೆನೆಸಿದ ಕಾಬೂಲು ಕಡ್ಲೆಯನ್ನು ಒಂದು ಕುಕ್ಕರ್ಗೆ ಹಾಕಿ ಜೊತೆಗೆ ಹೆಚ್ಚಿದ ಆಲೂಗೆಡ್ಡೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಬೌಲ್ಗೆ ಬೆಂದ ಕಾಬೂಲು ಕಡ್ಲೆ, ಆಲೂಗೆಡ್ಡೆ, ಚಾಟ್ ಮಸಾಲ, ಉಪ್ಪು, ಅಚ್ಚ ಖಾರದ ಪುಡಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ನಿಂಬೆ ರಸ, ಖರ್ಜೂರದ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಿಸಿ. ಈಗ ಆರೋಗ್ಯಕರ ಕಾಬೂಲು ಕಡ್ಲೆ ಸಲಾಡ್ ಸವಿಯಲು ಸಿದ್ಧ. ಅದ್ಭುತವಾಗಿದೆ. ಹೇಳಿದ್ನಲ್ಲ, ಈ ಬೌಲ್ ಒಂದ್ಸರಿ ತಿಂದ್ರೆ 3 ಗಂಟೆ 4 ಗಂಟೆ 5 ಗಂಟೆ ಹೊಟ್ಟೆನೇ ಹಸಿಲ್ಲ. ಬೇಜಾರು ಸಣ್ಣ ಆಗ್ಬೋದು ನಂತರ. ನಿಮ್ ತರ ಸಣ್ಣ ಆಗ್ಬೇಕಾದ್ರೆ ಇನ್ನೊಂದು ಕೆಲಸ ಮಾಡ್ಬೋದು. ಹೇಳಿ ಗುರುಜಿ. ಇದನ್ನ ಊಟಕ್ಕೆ ಒಂದು 2 ಅವರ್ಸ್ ಮುಂಚೆ ತಿಂದ್ರೆ ಊಟನೇ ಸೇರಲ್ಲ. ದಟ್ಸ್ ಎ ಟ್ರಿಕ್. ಬರೀ ಊಟನೇ ಹೆಚ್ಚು ತಿನ್ನೋದ್ರಿಂದ ನಾವು ಹೆಚ್ಚು ಅಕ್ಯುಮುಲೇಷನ್ ಆಗತ್ತೆ, ಹೆಚ್ಚು ದಪ್ಪ ಆಗೋ ಸಾಧ್ಯತೆ ಇರುತ್ತೆ. ಆ ಹಶ್ವು ಹಂಗರ್ ಇಂಡೆಕ್ಸ್ ಅಲ್ಲಿ ತನಕ ಹೋಗಕ್ ಬಿಡಬಾರ್ದು. ಹಂಗರ್ ಇಂಟೆನ್ಸಿಟಿ ಬ್ರೇಕ್ ಆಗುತ್ತೆ. ಅಷ್ಟು ತಿನ್ನೋದಲ್ದೆ ನಾರ್ಮಲ್ ಆಗಿ ತಿನ್ನೋಷ್ಟೇ ತಿನ್ಬೋದು. ಅಂಡ್ ಇದು ರುಚಿಯಾಗಿರುತ್ತೆ. ಹಾಗಾಗಿ ಮಲ್ಟಿಪಲ್ ಬೆನಿಫಿಟ್ ಈ ರೀತಿ ಸಿಗುತ್ತೆ. ಓಕೆ ಗುರುಜಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ. ಸಾಕಷ್ಟು ಜನ ಆರೋಗ್ಯದ ಬಗ್ಗೆ ಕಾಳಜಿ ಇವಾಗ ತಗೊಳ್ತಾ ಇದ್ದಾರೆ. ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಹೇಳೋದಷ್ಟೇ ನಮ್ ಕರ್ತವ್ಯ. ತಗೊಳ್ಳೋದು ಬಿಡೋದು ಎಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ನಾವೇನಿದ್ರು ಆರೋಗ್ಯ ದೃಷ್ಟಿಯಿಂದ ಏನ್ ಬೇಕು ಅದನ್ನು ತೋರಿಸ್ತಾ ಇದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದೆ ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳಿಸಿ. ಗುರುಜಿ ಅವರೇ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ನಮ್ಮ ಮನೆ ಕೈ ರುಚಿನ ತೋರಿಸ್ಬೇಕು ಅಂತ ಸಾಕಷ್ಟು ಜನ, ಸುಮಾರು 4,000ಕ್ಕಿಂತ ಹೆಚ್ಚು ಜನ ಇನ್ನ ಕ್ಯೂನಲ್ಲಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ. ಅದರೊಳಗೆ ನಾವು ಒಬ್ಬೊಬ್ಬರನ್ನೇ ಕರ್ಸ್ಕೊಳ್ತಾ ಇದೀವಿ. ಮೇಲ್ ಮಾಡಿದವ್ರನ್ನ, ಫಸ್ಟ್ ಕಮರ್ನ, ಅಥವಾ ರಿಪೀಟ್ ಆಗದೆ ಇರೋಂಥ ಏನಾದ್ರು ಬರೆದು ಕಳಿಸಿದ್ರೆ ಅಡುಗೆ ನಾವು ಈ ಥರ ಮಾಡ್ತೀವಿ ಅಂತ ಅವ್ರನ್ನ, ಈ ಥರ ಎಲ್ಲಾರನ್ನೂ ಕರ್ಸ್ಕೊಳ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಗುಣವತಿ ಸರ್. ಗುಣವತಿ, ಮೇಲ್ ಮಾಡಿದ್ರಾ? ಹೌದು ಸರ್. ಆಕ್ಚುಲಿ ನಾನು ಕೇಕ್ ಮಾಡಿದ್ರು ಮೇಡಮ್, ಒಬ್ರು ಸುಜಿತಾ ಮೇಡಮ್. ಓಕೆ. ಅದನ್ನ ಕೇಳಕ್ಕೆ ಅಂತೇಳಿ ಕಾಲ್ ಮಾಡಿದ್ದೆ ನಾನು. ರಿಸೀವ್ ಮಾಡಿದ್ದೆ, ಮಾತಾಡಿದ್ದೆ ನಿಮ್ಮ ಜೊತೆಗೆ. ಗುಣವತಿ ಅಂತ ಮಾತಾಡಿದ್ರಲ್ಲ ಸರ್. ಓಕೆ 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 ಓಕೆ. ಅವತ್ತು ನೀವು ಮಾತಾಡಿ ಚೆನ್ನಾಗಿದೆ ಕೇಕ್ ಅಂತ ಹೇಳಿ ನಾನು ಮತ್ತಿನ್ನೊಂದ್ಸತಿ ರಿಪೀಟ್ ಕೇಳ್ಕೊಂಡೆ ಅದನ್ನ. ಓಕೆ. ಅದ್ ಮನೇಲಿ ಒಂದ್ಸತಿ ಟ್ರೈ ಮಾಡಿದೆ ಸರ್, ಚೆನ್ನಾಗಿ ಬಂದಿತ್ತು. ವೆರಿ ಗುಡ್. ನೀವು ಚೆನ್ನಾಗಿ ಬಂತು ಅಂತ ಹೇಳಿದಾಗಲೇ ನಮಗ್ ಗೊತ್ತಾಗೋದು ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ವೆರಿ ಗುಡ್. ಓಕೆ, ಹೇಳಿ ಏನ್ ಮಾಡ್ತಾ ಇದೀರಾ? ಇವತ್ತು ಪುದೀನಾ ಚಿಕನ್ ಗ್ರೇವಿ ಮಾಡ್ತಾ ಇದೀನಿ ಸರ್ ನಾನು. ಪುದೀನಾ ಚಿಕನ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಪುದೀನಾ ಚಿಕನ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಪುದೀನಾ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಣ್ಣೆ, ಅರಿಶಿನ, ಉಪ್ಪು, ಎಣ್ಣೆ. ಸ್ವಲ್ಪ ಆಯಿಲ್ ಹಾಕಿ ಸರ್. ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಸಾಕು ಸರ್. ಅದಕ್ಕೆ ಸ್ವಲ್ಪ ಕಾಯಿ ತಗೋಬೇಕು ಸರ್. ತೆಂಗಿನಕಾಯಿ? ತೆಂಗಿನಕಾಯಿ ಕಾಯಿ ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು ಸರ್. ಅದಕ್ಕೆ ಮತ್ತೆ ಈರುಳ್ಳಿ ಎಷ್ಟು? ಅದು 1.5 ಈರುಳ್ಳಿ ಆದ್ರೆ ಸಾಕು. ಆಮೇಲೆ ಬೆಳ್ಳುಳ್ಳಿ ಇನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸರ್. ಎಣ್ಣೆ ಬ್ರೌನ್ ಆಗ್ಬೇಕಾ? ಬ್ರೌನ್ ಆಗ್ಬೇಕು. ಸ್ವಲ್ಪ ಬ್ರೌನ್ ಆಗ್ಬೇಕು ಸರ್. ಪುದೀನ ಏನ್ ಫ್ರೈ ಮಾಡ್ಕೊಳ್ಳೋದು ಬೇಡ? ಮಾಡ್ಕೋಬೇಕು ಸರ್ ಅದನ್ನ. ಇದನ್ನು ಸ್ವಲ್ಪ ಫ್ರೈ ಮಾಡಿ 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 ಮಾಡಿ. ಓಕೆ ಸರ್, ಸಾಕು. ಸಾಕಾ? ಸಾಕು. ಓಕೆ. ಮತ್ತೆ ಎಣ್ಣೆ ಹಾಕ್ಬೇಕು ಸರ್ ಸ್ವಲ್ಪ ಅದಕ್ಕೆ. ಏನಕ್ಕೆ? ಮತ್ತೆ ಇದು ಮೆಣಸಿನಕಾಯಿ ಇದನ್ನ 2 ಗುಂಟೂರು, ಬ್ಯಾಡಗಿ 2 ಎಲ್ಲ ಹಾಕಿರ್ತೀರಾ, ಅದಕ್ಕೆ ಹಾಕೊಳ್ತೀರಾ? ಹೌದು ಸರ್. ಅದ ಬೇಕಂದ್ರೆ ಖಾರ ಹಾಕ್ಬೋದು ಸರ್. ಒಂದು 10 ಮೆಣಸಿನಕಾಯಿ ಹಾಕಿದೀನಿ. ಗುಂಟೂರು ಮೆಣಸಿನಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ 2 ಹಾಕ್ತೀರಾ? ಅಂದ್ರೆ ಕಲರ್ ಚೇಂಜ್ ಆಗ್ಬೇಕಲ್ಲ ಸರ್ ಸ್ವಲ್ಪ, ಅದಕ್ಕೋಸ್ಕರ. ಇಲ್ಲಾಂದ್ರೆ ಚಿಕನ್ ತಾನೆ 1-2 ಹಾಕಿದ್ರೆ ಸಾಕು. ಸಾಕು ಸರ್. ಇವಾಗ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಸರ್. ಹಾಕಿ. ಶುಂಠಿ, ಆಮೇಲೆ ಟೊಮ್ಯಾಟೊ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ ಸರ್. ಇಷ್ಟ ಇದ್ರೆ ಹಾಕೋಬಹುದು. ನೀವ್ ಹಾಕ್ತೀರಾ? ನಾನು ಹಾಕ್ತೀನಿ ಸರ್. ಈಗ ಹಾಕೊಳ್ಳಿ, ನಿಮ್ಮಲ್ಲಿ ಹೆಂಗ್ ಮಾಡ್ತೀರಾ ಮಾಡ್ಕೊಳ್ಳಿ. ಒಂದು ಅರ್ಧ ಮುಕ್ಕಾಲು ಟೊಮೆಟೊ ಹಾಕಿದ್ರೆ ಸಾಕು ಸರ್. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರ್. ಚಿಕನ್ ಏನು ಬೇಯಿಸ್ಕೊಳ್ಳೋದಿಲ್ಲ ಏನಿಲ್ವಾ? ಅದೆಲ್ಲ ಆಮೇಲೆ ಸರ್. ಇದು ಮಿಕ್ಸಿ ಎಲ್ಲ ಮಾಡ್ಕೊಳ್ಬೇಕು ಸರ್. ಚಕ್ಕೆ, ಲವಂಗ, ಒಂದು 4 ಲವಂಗ ಹಾಕಿ ಎಲ್ಲ ಹಾಕಿದಾಯ್ತಾ? ಎಲ್ಲ ಹಾಕಿದೆ. ನೀರ್ ಸುರಿಯೋಣ ಅದಕ್ಕೆ ಸ್ವಲ್ಪ ಹಾಕೊಂಡೆ ಸರ್. ಗ್ರೇವಿ ಅಲ್ವಾ, ಜಾಸ್ತಿ ತೆಳ್ಳಗೆ ಹಾಕ್ಬಾರ್ದು. ಏನ್ ಕೊಡ್ಲಿ? ಫ್ರೈಯಿಂಗ್ ಪ್ಯಾನ್ ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಟರ್ ಇದಕ್ಕೆ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಎಣ್ಣೆನಲ್ಲೇ ಮಾಡ್ಕೋಬಹುದು ಸರ್. ಎಣ್ಣೆ ಬಟರ್ 2 ಹಾಕ್ತಾ ಇದೀವಿ. ಎಣ್ಣೆ ಮತ್ತೆ ಬಟರ್ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸರ್. ಈರುಳ್ಳಿ ಹಾಕೋಬೇಕು. ಹಾಕಿ. 1-2 ಗ್ರೀನ್ ಚಿಲ್ಲಿ ಸರ್. ಸ್ವಲ್ಪ ಅದು ಕೆಂಪಗಾಗಬೇಕು ಸರ್. ಈರುಳ್ಳಿ ಕೆಂಪಗಾಗಬೇಕು. ಚಿಕನ್ ಹಾಕೋದು ಸರ್. ಪೂರ್ತಿ ಹಾಕೋಣ? ಪೂರ್ತಿ ಹಾಕಿ. 1/4 kg ಚಿಕನ್ ಅಲ್ವಾ? ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಚೆನ್ನಾಗಿ ಫ್ರೈ ಆಗ್ಬೇಕಾ? ನೀರು ಇರಬಾರ್ದು, ನೀರೇ ಇರಬಾರ್ದು ಸರ್. ಇದ್ರಲ್ಲಿ ಫುಲ್ ಡ್ರೈ ಆಗ್ಬೇಕು. ಸ್ವಲ್ಪ ಅರಿಶಿನ ಹಾಕ್ಬೋದು ಸರ್. ಅರಿಶಿನ ಹಾಕ್ತೀರಾ? ಇದು ಟೇಸ್ಟ್ ಕೊಡುತ್ತೆ, ಮತ್ತೆ ಕಲರ್ ಚೇಂಜ್ ಆಗುತ್ತೆ. ಗ್ರೇವಿಗೆ ಸ್ವಲ್ಪ ಕಲರ್ ಬರುತ್ತೆ, ಟೇಸ್ಟ್ ಬರುತ್ತೆ ಸರ್. ಇದ್ರ ಜೊತೆಗೆ ನಾವು ಯೂಶಲ್ ಆಗಿ ಚಪಾತಿ,
ಮತ್ತೆ ಪೂರಿ ಈ ತರ ಎಲ್ಲ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಬಿರಿಯಾನಿ ಮಾಡ್ತೀವಲ್ಲ ಸರ್, ಹೌದು, ಅದ್ರ ಜೊತೆಗೂ ಇದನ್ನ ತಿನ್ಬಹುದು. ಗ್ರೇವಿ ತರ ಮಾಡ್ಕೋಬಹುದು. ರವೆ ರೊಟ್ಟಿಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ರವೆ ರೊಟ್ಟಿಗೆ ರವೆ ರೊಟ್ಟಿನ ತಂದಿದ್ದೀರಾ? ತಗೊಂಡ್ಬಂದಿದ್ದೀವಿ ಸರ್. ಅದಕ್ಕೆ ಹೇಳ್ತಾ ಇದ್ದೀರಾ, ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀರಾ, ಅದಕ್ಕೆ ಇವೆಲ್ಲ ಕಥೆಗಳು ಹೇಳ್ತಾ ಇದೀರಾ ನೀವು. ನಾವೆಲ್ಲ ರೊಟ್ಟಿ ತರ್ತೀವಿ, ಅಕ್ಕಿ ರೊಟ್ಟಿನ. ರವೆ ರೊಟ್ಟಿ ಯಾರು ತರ್ತಾರಪ್ಪ? ನೀರೇನು ಇವಾಗ್ಲೇ ಹಾಕಲ್ಲ? ಇಲ್ಲ ಸರ್, ಸ್ವಲ್ಪ ಫ್ರೈ ಆಗ್ಬೇಕು. ಸ್ಮೆಲ್ ಏನಾದ್ರು ಬರ್ತಾ ಇದೆಯಾ ಸರ್? ಇನ್ನ ಶುರು ಆಗಿಲ್ಲ. ಬರುತ್ತೆ. ಇವಾಗ ಉಪ್ಪು ಹಾಕ್ಬಿಡ್ಬೇಕು ಸರ್. ಉಪ್ಪು ಹಾಕ್ಬಿಡ್ತೀರಾ? ಕುಕ್ ಆಯ್ತು ಅಂದ್ರೆ ಆಯ್ತಾ? ಇದು ರೆಡಿನಾ? ರೆಡಿ ಆಯ್ತು. ಮುಚ್ಚಬೇಕಾ ಏನಾದ್ರು? ಸ್ವಲ್ಪ ಮುಚ್ಚಬೇಕು ಸರ್. ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ 1 kg ಪ್ಯಾಕೆಟ್ ಅನ್ನ ನೀವು ತಗೊಂಡ್ರೆ 10 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗುಡ್ ಡೇ ಬಿಸ್ಕೆಟ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಓಕೆ, ಗುಣವತಿ ಅವರೇ ರೆಡಿ ಆಗಿದೆಯಾ ಚಿಕನ್? ನೋಡೋಣವಾ? ಆಫ್ ನೋಡೋದಾ? ಫಸ್ಟ್ ನೋಡ್ಬೇಕು. ನೋಡಿ ಎಣ್ಣೆ ಬಿಟ್ಟಿದೆ. ನೀರೆಲ್ಲ ಆವಿ ಆಗಿದೆ. ಸ್ವಲ್ಪ ನೀರೇನಾದ್ರು ಇದ್ರೆ ಸ್ವಲ್ಪ ಹೊತ್ತು ಬಾಣ್ಲಿ ಹೀಗೆ ಓಪನ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಚೆನ್ನಾಗಿ ಗೊಜ್ಜಾಗಿದೆ ರೀ. ಆಗಿದೆ ಅಲ್ವಾ? ಆಗಿದೆ ಸರ್. ಆಫ್ ಮಾಡೋಣ? ಓಕೆ, ಆಗಿದೆ. ಜಾನಕ್ಕೆ ಹಾಕಿ, ಅರ್ಜೆಂಟ್ ಇಲ್ಲ, ಕೂಲ್. ಆಯ್ತೇನ್ರಿ ಗುಣವತಿ? ಸರ್, ರೆಡಿ ಆಗಿದೆ. ರೊಟ್ಟಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇದಕ್ಕೆ ರವೆ ರೊಟ್ಟಿ ಸರ್. ರವೆ ರೊಟ್ಟಿನಾ? ಹೌದು ಸರ್. ಯಾರಿಗೆ ಇಷ್ಟ ನಿಮ್ಮಲ್ಲಿ? ನಮ್ಮಲ್ಲಿ ನಮ್ಮ ತಂದೆಗೆ ತುಂಬಾ ಇಷ್ಟ. ಇವಾಗ ನಾನು ಎಲ್ಲರಿಗೂ ಮಾಡ್ಕೊಡ್ತೀನಿ ಸರ್ ಮನೆಯಲ್ಲಿ ರವೆ ರೊಟ್ಟಿ. ಹೌದು ಸರ್. ಈಗ ಚಪಾತಿ ಇದೆಲ್ಲ ರೆಗ್ಯುಲರ್ ಆಗಿ ಮಾಡ್ತಿರ್ತೀವಿ. ಇದೊಂದು ಸ್ವಲ್ಪ ಇದು ತುಂಬಾ ಚೆನ್ನಾಗಿರುತ್ತೆ ಸರ್ ಈ ಕಾಂಬಿನೇಷನ್. ಇದಕ್ಕೆ ಹೌದಾ? ತಗೊಳ್ಳಿ ಸರ್. ಪುದೀನಾ ಚಿಕನ್ ಗ್ರೇವಿ ರೆಡಿ ಆಗಿದೆ. ಪುದೀನಾ ಚಿಕನ್ ಗ್ರೇವಿ ರೊಟ್ಟಿ, ಅದ್ರ ಮೇಲೆಲ್ಲ ಬರೀ ಸೌತೆಕಾಯಿ. ಓಕೆ 1 2 3 4 ತಿನ್ಬೋದಾ? ತಿನ್ನಿ ಸರ್. ಟೇಸ್ಟ್ ಮಾಡೋಣ? ಟೇಸ್ಟ್ ಮಾಡಿ ಹೇಳಿ ಸರ್. ಇಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ. ಚಿಕನ್ ತಿಂದ್ರೆ ಖಾಲಿ ಆಗುತ್ತೆ. ಖಾಲಿ ಆದ್ರೆ ನಿಮಗೆ ಸಿಕ್ಕಲ್ಲ. ಆದ್ರಿಂದ ಯಾವ ರೀತಿ ಗುಣವತಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ಚಿಕನ್ ಮಾಡೋದು ತೋರಿಸ್ತೀವಿ, ನೋಡ್ಕೊಳ್ಳಿ. ಪುದೀನಾ ಚಿಕನ್ ಗ್ರೇವಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಪುದೀನಾ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಹುರಿದುಕೊಂಡ ಗುಂಟೂರು ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಎಣ್ಣೆ, ಬೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಚಿಕನ್, ಅರಿಶಿಣ ಹಾಕಿ ಫ್ರೈ ಮಾಡಿ. ಇದಕ್ಕೆ ರುಬ್ಬಿಕೊಂಡ ಮಸಾಲಾ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಚಪಾತಿ ಜೊತೆ ಪುದೀನಾ ಚಿಕನ್ ಗ್ರೇವಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಗ್ಯಾರಂಟಿ ಚೆನ್ನಾಗಿರುತ್ತಾ? ತಿಂದು ನೋಡಿ ಸರ್, ತಿಂದ್ಬಿಟ್ಟು ಹೇಳಿ ಸರ್. ಖಾರ ಜಾಸ್ತಿ ಇದೆ. ಜೊತೆಗೆ ಚಿಕ್ಕ ಗ್ರೇವಿ ಮಾಡಿರೋದ್ರಿಂದ ಚೆನ್ನಾಗಿದೆ ಕೂಡ. ಚೆನ್ನಾಗಿ ನೀವು ಹೇಳಿದಾಗೆ ರೊಟ್ಟಿಗೆಲ್ಲ ಚೆನ್ನಾಗಿರ್ತೀರಿ. ರೊಟ್ಟಿ ಟ್ರೈ ಮಾಡೋಣ? ರೊಟ್ಟಿ ಟ್ರೈ ಮಾಡ್ಬಿಡಿ. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ರೊಟ್ಟಿ ತಟ್ಟಿರೋದಲ್ವಾ ಇದು ನೀವು? ಇದು ತಟ್ಟಿರೋದು ಸರ್. ಬಿಸಿ ಬಿಸಿನಲ್ಲಿ ತಿನ್ಬೇಕು ಸರ್. ರೋಸ್ಟ್ ಆಗಿರುತ್ತೆ ರೊಟ್ಟಿ, ಯಾವಾಗ ಗರಂ ಆಗಿರುತ್ತೆ. ಅದ್ರ ಜೊತೆನಲ್ಲಿ ಇದು ತಿನ್ಬೋದು ಸರ್. ಚೆನ್ನಾಗಿರುತ್ತೆ ಅಂತೀರಾ? ತುಂಬಾ ಚೆನ್ನಾಗಿ. ಅದ್ಭುತವಾಗಿದೆ. ಚೆನ್ನಾಗಿದೆ ಸರ್. ಸಖತ್ತಾಗಿದೆ. ತುಂಬಾನೇ ಚೆನ್ನಾಗಿ ಮಾಡಿದೀರಾ. ಓಕೆ ಸರ್, ಸೂಪರ್ ಆಗಿದೆ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ ಕೈ ರುಚಿ ತೋರಿಸಿದೀರಾ. ನಿಮ್ಗೆ ನಿಮ್ ಕರ್ಕೊಂಡ್ ಬಂದಂತ ನಿಮ್ ಯಜಮಾನ್ರಿಗೆ, ನಿಮ್ ಅತ್ತೆ ಮಾವನಿಗೆಲ್ಲ ಥ್ಯಾಂಕ್ಸ್ ತಿಳಿಸ್ಬಿಡಿ. ಅಂತೂ ನಿಮ್ ತಂದೆ ರುಚಿ ನಮ್ಗೆ ತೋರಿಸಿದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ನಮ್ಮ ಕಾರ್ಯಕ್ರಮದ ಮುಂದೆ ಈಗ ಬಂದಿದೆ ಒಂದು ಸ್ಪೆಷಲ್ ಸ್ಕೀಮ್ ನಿಮ್ಗೋಸ್ಕರ. 1 kg ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನ ತಗೊಂಡ್ರೆ 10 ರೂಪಾಯಿ ಬೆಲೆ ಬಾಳ್ತಕ್ಕಂತ ಗುಡ್ ಡೇ ಬಿಸ್ಕೆಟ್ ಉಚಿತ. ಓಕೆ, ಇನ್ನೇನು ಸುಚಿತ್ರಾ ಅವ್ರು ಬಂದ್ಬಿಟ್ಟಿದ್ದಾರೆ. ಸುಚಿತ್ರಾ ಅವ್ರು ಏನ್ ಮಾಡ್ತಾರೋ ಪಟಾಪಟ್ ಅಂತ ಗೊತ್ತಿಲ್ಲ. ಸುಚಿತ್ರಾ ನಮಸ್ಕಾರ. ಏನ್ ಮಾಡ್ತೀರಾ ಸುಚಿತ್ರಾ? ಮೊಗಲಾಯಿ ಎಕ್ಕರಿ. ಮೊಗಲಾಯಿ ಚಿಕನ್ ಕೇಳಿದೀವಿ, ಎಕ್ಕರಿನೂ ಬಂದ್ಬಿಡ್ತಾ ಮೊಗಲಾಯಿನಲ್ಲಿ. ಆ ಕಾಲದಲ್ಲಿ ಅದು ತಿಂತಿದ್ರಾ? ಅದನ್ನು ಬಿಟ್ಟಿಲ್ಲ ಅವರು. ಓಕೆ, ಏನೇನ್ ತಿಂದಿರಾ ಮೊಗಲಾಯಿ ಎಕ್ಕರಿ ಮಾಡಕ್ಕೆ?
ಮುಗಲಾಯ್ ಎಗ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬಾದಾಮಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಹಾಲು, ತೆಂಗಿನಕಾಯಿ ಹಾಲು, ತುಪ್ಪ, ಉಪ್ಪು. ಇದು ಸ್ಪೆಷಲ್ ಆದಂತ ಒಂದು ಕಾಸ್ಟ್ಲಿ ಎಗ್ ಕರಿ. ಇದು ತುಂಬಾ ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಫಸ್ಟ್ ಮಾಡ್ಕೊಳ್ಳಿ, ಬಾಯಿ ರುಚಿಯಾಗಿ ತಿನ್ಕೊಳ್ಳಿ. ತುಂಬಾ ಇಷ್ಟಪಡ್ತೀರಾ ನೀವು. ತುಂಬಾ ಸಖತ್ತಾಗಿರುತ್ತೆ. ಓಕೆ ಸುಚಿತ್ರಾ, ಶುರು ಮಾಡೋಣ. ಏನ್ ಕೊಳ್ಳಿವ ನಿಮ್ಗೆ? ಫಸ್ಟ್ ಮಸಾಲೆನ ಮಸಾಲೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಿಯನ್ ಮತ್ತೆ ಟೊಮ್ಯಾಟೊ ರುಬ್ಬಕ್ಕಿಂತ ಮುಂಚೆ. ಪ್ಯಾನ್ ಇದು ಮೊಗ್ಲಾಯ್ ರೆಸಿಪಿ ಆಗಿರೋದ್ರಿಂದ ತುಪ್ಪ ಯೂಸ್ ಮಾಡ್ತೀನಿ. ಮೊಗ್ಲಾಯ್ ರೆಸಿಪೀಸ್ ಲ್ಯಾವಿಶ್ ಆಗಿರುತ್ತೆ, ತುಂಬಾ ರಿಚ್ ಆಗಿರುತ್ತೆ. ಹಾಕೊಳ್ರಿ. ಸಾಕಷ್ಟು ವೆಜಿಟೇರಿಯನ್ ಅವರೆಲ್ಲ ಎಗ್ ನ ಯೂಸ್ ಮಾಡೋದ್ರಿಂದ ಈ ತರ ಕರಿ ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ ಅಂತ ಇನ್ನೊಂದ್ಸರಿ ಹೇಳ್ತಾ ಇದೀನಿ. ತುಂಬಾ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಬಾ. ಈರುಳ್ಳಿ ತಗೊಂಡ್ತೀನಿ. ಓಕೆ. ಇದು ತುಪ್ಪದಲ್ಲಿ ಹುರಿಯೋದ್ರಿಂದ ಅದು ಫ್ಲೇವರೇ ಬೇರೆ. ಆಯಿಲ್ ಅಲ್ಲಿ ಫ್ರೈ ಮಾಡಿದಾಗ ಅದು ಬೇರೆ. ತುಪ್ಪ ಓಕೆ, ಅದ್ರ ಪಕ್ಕ ನೀವೇನು ಗೋಡಂಬಿ, ಬಾದಾಮಿ. ಇದು ಮೊಗ್ಲಾಯ್ ರೆಸಿಪಿ ಅಂದ್ಮೇಲೆ ಗೋಡಂಬಿ, ಬಾದಾಮಿ, ಹಾಲು, ಫ್ರೆಶ್ ಕ್ರೀಮ್ ಮಾತ್ರ ಎಲ್ಲಾನು ಇದ್ದೇ ಇರುತ್ತೆ. ಓಕೆ ಸುಚಿತ್ರಾ, ಸಪೋಸ್ ನಾನೇನು ಎಗ್ ತಿನ್ನಲ್ಲಾನೆ ಅಂತ ಅನ್ಕೊಂಡ್ಬಿಟ್ರೆ ಏನ್ ಹಾಕೊಳ್ಳೋದು ಅದ್ರ ಬದಲು? ಇದಕ್ಕೆ ವೆಜಿಟೇಬಲ್ಸ್ ಹಾಕೋಬಹುದು. ಸೋಯಾ ಚಂಕ್ಸ್, ಅದು ಫುಲ್ ಆಫ್ ಪ್ರೋಟೀನ್, ಹೌದು, ಅದು ಸಹ ಹಾಕೊಂಡ್ ಮಾಡ್ಕೋಬಹುದು. ಇದನ್ನ ವೆರಿ ಗುಡ್. ನಮ್ಮ ಫ್ರೆಂಡ್ ಎಲ್ಲ ಇದಾರೆ ಒಂದಷ್ಟು ಜನ ವೆಜಿಟೇರಿಯನ್ಗಳು. ನೀವು ವೆಜಿಟೇರಿಯನ್ ಹಂಗೆ ಸ್ವಲ್ಪ ಹೇಳಿ ಸರ್, ನಾವು ಹಂಗೆ ಪಕ್ಕದಲ್ಲಿ ಹಂಗೆ ಮಾಡ್ಕೊಳ್ತೀವಿ ಅಂತಾರೆ. ಒಂದು 4 ಹಸಿಮೆಣಸಿನಕಾಯಿ. ಇದು ತುಂಬಾ ಖಾರ ಬರೋದಿಲ್ಲ. ಮೊಗ್ಲಾಯ್ ರೆಸಿಪೀಸು ಲೆಸ್ ಸ್ಪೈಸಿ ಆಗಿರುತ್ತೆ. ಅದರಲ್ಲಿ ಏನಂದ್ರೆ ಗೋಡಂಬಿ, ಬಾದಾಮಿ, ಹಾಲು, ತೆಂಗಿನ ಹಾಲು ಆ ತರದೆಲ್ಲ ಇರುತ್ತೆ. ಈ ಸ್ಪೈಸಿ ಕಂಟೆಂಟ್ ಕಡಿಮೆ ಇರುತ್ತೆ. ಗ್ರೇವಿ ತರ ಸ್ವಲ್ಪ ಗಟ್ಟಿಯಾಗಿರುತ್ತೆ. ತಿಕ್ ಗ್ರೇವಿ. ಎಗ್ ಗ್ರೇವಿ ಅಂದ್ರೆ ತಿಕ್ಕಾಗಿ ಇರಬೇಕು. ಹೌದಲ್ಲ? ಇದು ರುಬ್ಕೊಳ್ತೀರಾ? ಇದು ಫ್ರೈ ಮಾಡ್ಕೊಂಡು ರುಬ್ಕೊಳ್ತೀವಿ. ಏನ್ ಮಾಡ್ತೀರಾ ಅದನ್ನ? ಇದು ಗೋಡಂಬಿ ಮತ್ತು ಬಾದಾಮಿ ತೋರಿಸಿ. ಒಂದ್ 8 ಗೋಡಂಬಿ ತಗೊಂಡಿದ್ದೀನಿ. ಓಕೆ. ಒಂದು ಬಾದಾಮಿನ ನೆನ್ಸಿ ಸಿಪ್ಪೆ ತೆಗ್ದಿರೋಂಥದ್ದು. ಏನ್ ಮಾಡ್ಬೇಕು ಅದನ್ನ? ಇದೆರಡು ಸೇರಿಸಿ ಪೇಸ್ಟ್ ಮಾಡ್ಕೊಂತೀವಿ ನಾವು. ಇದಷ್ಟರಲ್ಲಿ ಫ್ರೈ ಹಾಕ್ತಾ ಇರ್ಲಿ. ಬಾದಾಮಿ ಮತ್ತು ಗೋಡಂಬಿನ ಯಾವ್ದೇ ರೆಸಿಪಿಗೆ ಹಾಕೋವಾಗ ನೆನ್ಸ್ಬಿಟ್ಟು ರುಬ್ಬಿದ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಓಕೆ. ಸ್ವಲ್ಪ ನೀರು ಹಾಕ್ಲಾ? ಬನ್ನಿ, ಆಫ್ ಆಗಿದೆ. ಏನೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಇದು ಗೋಡಂಬಿ ಮತ್ತು ಬಾದಾಮಿ ಪೇಸ್ಟ್. ಗೋಡಂಬಿ ಹಾಕ್ತಾ ಇದ್ರಿ, ಬಾದಾಮಿ ಹಾಕೋಕೆ ಶುರು ಮಾಡ್ಬಿಟ್ರಾ? ನೀವು ಮೊಗ್ಲಾಯ್ ರೆಸಿಪಿ ಅಂದ್ಮೇಲೆ ತುಂಬಾ ಜನ ಮೊಗ್ಲಾಯ್ ಎಲ್ಲ ಇಷ್ಟ ಪಡ್ತಾ ಇದಾರೆ. ವೆಸ್ಟಿನವ್ರಿಗೆಲ್ಲ ತುಂಬಾ ಇಷ್ಟ ಆಗ್ತಾ ಇದೆ ಅದು, ಅದರಿಂದ ಪ್ರಾಬ್ಲಮ್ ಇಲ್ಲ. ಈಗ ಫ್ರೈ ಮಾಡಿರಂತ ಈರುಳ್ಳಿ, ಬಿಸಿ ಇರುತ್ತೆ, ಹುಷಾರು. ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ರುಬ್ಕೊಂಡು. ಓಕೆ, ರುಬ್ಕೊಂಡ್ಬನ್ನಿ. ರೆಡಿ ಆಯ್ತಾ? ಶುರು ಮಾಡುವ? ಶುರು ಮಾಡಿ. ತುಪ್ಪ ಹಾಕ್ತಾ ಇದ್ದೀನಿ. ಓಕೆ. ಇದು ನಾವು ಟೊಮೆಟೊ, ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಚೆನ್ನಾಗಿ ಹುರ್ಕೊಂಡಿರೋದನ್ನ ರುಬ್ಬಿರೋಂತ ಪೇಸ್ಟ್ ಇದು ಮೊದಲನೇದಲ್ವಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಡ್ರೈ ಪೌಡರ್ಸ್ ಹಾಕೋಣ. ಅರ್ಶಿನದ ಪುಡಿ ಒಂದು 1/4 ಚಮಚ. ಇದು ತುಂಬಾ ಖಾರ ಬರೋದಿಲ್ಲ. ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಧನಿಯಾ ಪುಡಿ 1.5 ಚಮಚ. ಜೀರಾ ಪೌಡರ್ ಇದು 1/4 ಚಮಚ. ಗರಂ ಮಸಾಲ ಸ್ಮಾಲ್ ಟೀ. ಇದು ತೆಂಗಿನಕಾಯಿ ಹಾಲು. ಅಂದ್ರೆ ತೆಂಗಿನಕಾಯಿ ಹಾಕ್ತಾ ಇಲ್ಲ, ತೆಂಗಿನಕಾಯಿ ರುಬ್ಕೊಂಡು ಹಾಲನ್ನ ಇಟ್ಕೊಂಡು ಹಾಕ್ತೀವಿ. ಓಹೋ, ಅಂದ್ರೆ ಇದು 1 ಕಪ್ ಅಷ್ಟು ತೆಂಗಿನಕಾಯಿ ಹಾಲು. ಆ ತೆಂಗಿನಕಾಯಿ ಹಾಕದೇ ಬೇರೆ ರುಚಿ, ತೆಂಗಿನಕಾಯಿ ಹಾಲು ಹಾಕದೇ ಬೇರೆ ರುಚಿ. ಅದು ಸ್ವಲ್ಪ ಕೆಲಸ ಜಾಸ್ತಿ, ಹಾಲು ತೆಗಿಬೇಕು. ಇಲ್ಲಾಂದ್ರೆ ತೆಂಗಿನಕಾಯಿ ರುಬ್ಬ ಹಾಕ್ಬಿಟ್ರೆ ಅದು ಬೇಗ ಆಗುತ್ತೆ. ಓಕೆ. ತೆಂಗಿನಕಾಯಿ ಹಾಲು ಹಾಕಿದ್ರೆ ಬೇರೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ರೀ. ನೀವೇನು ಪಟಾಪಟ ಅಂತ ಮಾಡಿದ್ರೆ ಇಷ್ಟೊಂದು ಲೇಟ್ ಆಗಿ ಮಾಡ್ತಾ ಇದೀರಾ? ಬಾದಾಮಿ ಮತ್ತು ಗೋಡಂಬಿ ಪೇಸ್ಟ್. ಓಕೆ. ಇದು ಚೆನ್ನಾಗಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ
ಎಣ್ಣೆ ಬಿಡಬೇಕು, ಅಷ್ಟು ಫ್ರೈ ಮಾಡಬೇಕು. ಏನು ಕಾಣೋದಿಲ್ಲ ಈ ಮೊಘಲು ರೆಸಿಪಿಗಳಲ್ಲಿ. ಸ್ವಲ್ಪನೂ ನಿಮ್ಗೆ ಏನು ಸಿಕ್ಕದೇ ಇಲ್ಲ. ಹೌದು, ಕಲರ್ ಅಷ್ಟೇ ಈ ತರ ಕಲರೇ ಬರೋದು ನಿಮ್ಗೆ ಮೊಗ್ಲ ಬರೋದು. ಮತ್ತೆ ನಿಮ್ಗೇನು ಬಾಯಿಗೆ ಏನು ಸಿಕ್ಕಲ್ಲ. ಏನ್ ಹಾಕಿರ್ತೀವಿ ಐಟಮ್ ಬಿಟ್ರೆ ಈಗ ಚಿಕನ್ ಹಾಕೋಬಹುದಲ್ಲ, ಹಾಕೋಬಹುದು. ಇದೇ ಲೆವೆಲ್ಗೆ ಚಿಕನ್ ಬೇಯಿಸ್ಕೊಂಡು ಹಾಕೋಬಹುದು, ತರಕಾರಿಗಳನ್ನ ಬೇಯಿಸಿ ಹಾಕೋಬಹುದು, ಮೊಟ್ಟೆನ ಬೇಯಿಸಿ ಹಾಕೋಬಹುದು. ನಾನು ಸೋಯಾ ಚಂಕ್ಸ್ ಅಂತ ಹೇಳಿದೆ, ಅದು ಚೆನ್ನಾಗಿ ಬರುತ್ತೆ. ಅದು ಫುಲ್ ಆಫ್ ಪ್ರೋಟೀನ್, ಅದು ವೆಜಿಟೇರಿಯನ್ಸ್ ಗೆ ಚೆನ್ನಾಗಿರುತ್ತೆ. ಇದು ಹಾಲು, ಇದು ಒಂದು 1/4 ಕಪ್ ಹಾಲು. ಇನ್ನೇನು ಮೊಸರು ಗೀಸೆಲ್ಲ ಹಾಕ್ಬಿಡ್ರಿ. ಮೊಸರು ಬೇಕಾದ್ರೂ ಅದು 1 ಸ್ಪೂನ್ ಹಾಕೋಬಹುದು. ಹಾಕೋಬಹುದಾ? ಓಹೋ, ಸಾಲ್ಟ್ ಹಾಕ್ತೀನಿ. ಹಾಕಿ ಹಾಕಿ. ಮೊಟ್ಟೆ ಕಟ್ ಮಾಡ್ಕೋಬೇಕಾ? ಸ್ವಲ್ಪ ಕಟ್ ಮಾಡಿ ಹಾಕೋಣ, ಮಸಾಲೆ ಹಿಡಿಯುತ್ತಾಗ. ಮೊಟ್ಟೆ ಮೊದಲೇ ಬೆಂದಿರುತ್ತೆ, ಬೆಂದಿರೋಂತ ಮೊಟ್ಟೆ ಲಾಸ್ಟ್ ಅಲ್ಲಿ ಹಾಕಿದ್ರೆ ಸಾಕು. ಎಲ್ಲಾ ಫ್ಲೇವರು ಬರ್ತಾ ಇದೆ ನೋಡಿ. ಇಷ್ಟು ಕುದೀತಾ ಇದೆ, ಕಡಿಮೆ ಇದೆಯಲ್ಲ ಫ್ಲೇಮು. ಮೊಟ್ಟೆ ಆಡ್ ಮಾಡಿ. ಸ್ವಲ್ಪ ಗ್ರೇವಿನ ಸ್ವಲ್ಪ ಮಸಾಲೆ ಹಿಡಿಬೇಕಲ್ಲ ಮೊಟ್ಟೆಗೆ. ಮೊಟ್ಟೆ ಹಾಕಿ 1-2 ಮಿನಿಟ್ಸ್. ಮೊಟ್ಟೆ ಮೊದಲೇ ಬೆಂದಿರುತ್ತೆ, ಮಸಾಲೆ ಹಿಡಿಯಷ್ಟು ಆದ್ರೆ ಆಫ್ ಮಾಡಿದ್ರೆ ಮುಗೀತಲ್ಲ. ಓಕೆ, ಆಫ್ ಮಾಡೋಣ. ಆಫ್ ಮಾಡಿ. ಆಫ್ ಮಾಡೋಣ. ಕುದೀತಾ ಇದೆ ನೋಡ್ರಿ. ಕುದೀತಾ ಇದೆ, ಸಾಕು. ಅಷ್ಟು ಕುದಿದೆ, ಸೌಟ್ ಕೊಡಿ ಒಂದ್ಸರಿ ಅನ್ಬಿಡಿ. ಸಾಕು, ಆಗಿದೆ. ಆಫ್ ಮಾಡೋಣ. ಅದು ಮೊಟ್ಟೆ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಹೌದಾ? ಓಕೆ, ಸರ್ವ್ ಮಾಡ್ಲಾ? ಹಾ ಸರ್ವ್ ಮಾಡಿ. ಏನು ಕೇಳೋದೇನು? ಹುಷಾರು ಹುಷಾರು, ನಿಧಾನವೇ ಪ್ರಧಾನ ಸುಚಿತ್ರಾ. ಮೊಗ್ಲ ಎಗ್ ಗ್ರೇವಿ ಟೇಸ್ಟ್ ಮಾಡಿ ಹೇಳಿ. ಓಕೆ, ಸುಚಿತ್ರಾ ಅವರು ಒಳ್ಳೆ ಅದ್ಭುತವಾಗಿರುವಂತ ಮೊಗಲಾಯ್ ಎಗ್ ಗ್ರೇವಿನ ಮಾಡಿ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಾಡುವಂತ ಕ್ರಮ ಚೆನ್ನಾಗಿತ್ತು, ಹಾಕಿರುವಂತ ಮೆಟೀರಿಯಲ್ ಅದ್ಭುತವಾಗಿತ್ತು. ತುಂಬಾ ಸಖತ್ತಾಗಿರುತ್ತೆ. ಜಾಸ್ತಿ ಎಲ್ಲ ತಿನ್ನಕ್ಕಾಗಲ್ಲ, ಸ್ವಲ್ಪ ತಿನ್ಬೋದು ಅಷ್ಟೇನೆ. ಅಂದ್ರೆ ಕಾಸ್ಟ್ಲಿ ಅಲ್ವಾ, ತುಂಬಾ ಕಾಸ್ಟ್ಲಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕೂಡ. ಒಂದ್ಸರಿ ಮಾಡ್ಕೊಳ್ಳಿ. ವೆಜಿಟೇರಿಯನ್ ಅವ್ರಿಗೂ ಇಷ್ಟ ಆಗುತ್ತೆ, ನಾನ್ ವೆಜಿಟೇರಿಯನ್ಗೂ ಇಷ್ಟ ಆಗುತ್ತೆ. ವೆಜ್ ಅವ್ರು ಬೇಕಾದ್ರೆ ತರಕಾರಿ ಹಾಕೊಳ್ಳಿ, ಸೋಯಾ ಚಾಂಕ್ಸ್ ಹಾಕೊಳ್ಳಿ, ಎಗ್ಗು ಹಾಕೊಳ್ಳಿ. ನಾನ್ ವೆಜ್ ಅವರು ಚಿಕನ್ ಹಾಕೊಳ್ಳಿ, ಎಗ್ ಹಾಕೊಳ್ಳಿ, ಏನ್ ಬೇಕಾದ್ರೆ ಹಾಕೊಳ್ಳಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮುಗಲಾಯ್ ಎಗ್ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದ ಬಾದಾಮಿ ಬೀಜ, ಗೋಡಂಬಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ನಂತರ ಟೊಮೆಟೊ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ. ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ರುಬ್ಬಿಕೊಂಡ ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿಯ ಮಿಶ್ರಣ ಹಾಕಿ ಹುರಿಯಿರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ತೆಂಗಿನಕಾಯಿ ಹಾಲು, ರುಬ್ಬಿಕೊಂಡ ಬಾದಾಮಿ ಗೋಡಂಬಿ ಪೇಸ್ಟ್, ಹಾಲು, ಉಪ್ಪು ಹಾಕಿ ಕುದಿಯಲು ಬಿಡಿ. ನಂತರ ಬೇಯಿಸಿದ ಮೊಟ್ಟೆಯನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮೊಗಲೈ ಎಗ್ ಕರಿ ತಿನ್ನಲು ರೆಡಿ. ಓಕೆ ಮೇಡಮ್, ಟೇಸ್ಟ್ ಮಾಡೋದಾ? ಮೊಟ್ಟೆಗಳೆಲ್ಲ ಕರ್ಗೋಗ್ಬಿಟ್ಟಿದೇನ್ರಿ? ಹಿಂಗ್ ತಿನ್ಬೇಕಲ್ಲ? ಹಿಂಗೇನಾ? ಇಲ್ಲ, ಸ್ವಲ್ಪ ಕಟ್ ಮಾಡ್ಕೊಂಡು ಬಾಯಿ ಸುಟ್ಟೋಗುತ್ತೆ ಮೊಟ್ಟೆ. ಒಂದು ರೊಟ್ಟಿ ಮಾಡ್ಕೋಬೇಕು, ಡ್ರೈ ರೊಟ್ಟಿಗಳು ಮಾಡ್ಕೊಂಡು ಇದನ್ನ ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ. ಇದು ತುಂಬಾ ರಿಚ್ ಆಗಿರುತ್ತಲ್ಲ, ಡ್ರೈ ಚಪಾತಿ ಮಾಡ್ಕೋಬಹುದು. ಹೌದು, ಡ್ರೈ ಚಪಾತಿ, ಡ್ರೈ ರೊಟ್ಟಿಗೆ ಗ್ರೇವಿ ಖಾರ ಇಲ್ಲ, ಎಲ್ಲ ಫ್ಲೇವರ್ ಒಳಗೋಗ್ತಾ ಇದೆ. ಮೊಗಲಾಯ್ ರೆಸಿಪೀಸ್ ನಿಮಗೆ ಖಾರ ಇರೋದಿಲ್ಲ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಅಂದ್ರೆ ಅದ್ಭುತವಾಗಿದೆ. ಥ್ಯಾಂಕ್ ಯು ಸುಚಿತ್ರಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ರಲ್ಲ, ಖುಷಿ ಆಯ್ತಾ? ನಿಮ್ಗೆ ಖುಷಿ ಆಗಿದೆ, ನಮಗೂ ಕೂಡ ಖುಷಿ ಆದಾಗೆ. ಮುಳ್ಳಿಯವರು ಯಾವಾಗ ಬರ್ತೀರಾ, ಯಾವಾಗ ಸಿಗ್ತೀರಾ, ಯಾವಾಗ ಕರ್ಸ್ಕೊಳ್ತೀರಾ? ಎಲ್ಲದಕ್ಕೂ ಪ್ರಶ್ನೆಗಳೇ, ಉತ್ತರಗಳು ಖಂಡಿತವಾಗ್ಲೂ ಸಿಗುತ್ತೆ. ನಾನು ಮಧ್ಯೆ ತಿಳಿಸಿದ್ದೀನಿ, ನಿಮ್ಮೆಲ್ಲ ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ತೋರಿಸ್ತೀನಿ ಅಂತ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿ ನಿಮ್ಮ ಕೆಲಸ ಅಷ್ಟೇ. ಕರ್ಸ್ಕೊಳ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ. ಅದು ವೆರಿ ಸಿಂಪಲ್ಲು. ನಿಮ್ಮ ಫೋನ್ ನಂಬರ್ನ ಹಾಕಿ ನಮಗೆ ಮೆಸೇಜ್ ಕಳಿಸಿ. ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಮಾತಾಡ್ತೀವಿ ಕಾರ್ಯಕ್ರಮದ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ. ಜೊತೆಗೆ ಮೂರನೇದು, ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ. ಪ್ರತಿ ತಿಂಗಳು 2 ಸಾರಿ 2 ತಾಲೂಕುಗಳಿಗೆ ಅಥವಾ ಡಿಸ್ಟಿಕ್ಗಳಿಗೆ ಹೋಗಿ ಅವರೆಲ್ಲ ಮನೆಯವ್ರನ್ನ ಮೀಟ್ ಮಾಡಿ
ಅವರ ಮನೆಯಲ್ಲೇ ನಾವು ಅಡುಗೆ ಕಾರ್ಯಕ್ರಮ ಮಾಡಿ ಅವ್ರಿಗೆ ರುಚಿನ ಹೇಳ್ಕೊಟ್ಟು ಬರುವಂಥದ್ದು ಒಂದು ಮಾಡ್ಕೋಕೆ ಶುರು ಮಾಡಿದ್ದೀವಿ. ಆಲ್ರೆಡಿ ಹಾಸನದಲ್ಲಿ ಶೂಟಿಂಗ್ ಶುರು ಆಗಿದೆ. ಮುಂದೆ ಎಲ್ಲ ಆಗ್ತೀವಿ ಅಂತ ನಮ್ಮ ಪ್ರೋಗ್ರಾಮಲ್ಲಿ ಕಾಲಿಂಗ್ ಬಿಡ್ತೀವಿ. ಆ ಊರ್ನವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಅಡುಗೆ ಮಾಡಿ ನಿಮ್ಮ ಜೊತೆ ಊಟ ಮಾಡ್ತೀನಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@zeenetwork.com.